ಹಾಯ್ ಫ್ರೆಂಡ್, ವೆಲ್ಕಮ್ ಟು ದ ಮೈ ಚಾನಲ್. ನಾನು ನಿಮ್ಮ ವಿದ್ಯಾ. ಬನ್ನಿ ಫ್ರೆಂಡ್, ಇವತ್ತು ನಾನು ನಿಮಗೆ ಹೊಸ ರೆಸಿಪಿ ತೋರಿಸ್ತಿದ್ದೀನಿ. ತುಂಬ ಟೇಸ್ಟಿ ಹಾಗೆ ತುಂಬ ಈಸಿ ಇದು ಮಾಡಲಿಕ್ಕೆ. ಬನ್ನಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಬೇಗ ಸ್ಟಾರ್ಟ್ ಮಾಡ್ತೀನಿ. ಹೇಗೆ ಮಾಡೋದು ಅಂತ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ ಫ್ರೆಂಡ್, ಆಯಿತಾ. ನೋಡಿ, ನಾನು ಇದಕ್ಕೆ ಒಂದು ಬಟ್ಲಲ್ಲಿ 2 ಸ್ಪೂನು ಕಾರ್ನ್ಫ್ಲೋರ್ ಹಿಟ್ಟು ಹಾಕ್ಕೊತಿದ್ದೀನಿ, ಮತ್ತು ಒಂದು 4 ಸ್ಪೂನು ಮೈದಾ ಹಿಟ್ಟು ಹಾಕ್ಕೊತಿದ್ದೀನಿ, ಮತ್ತು 1.5 ಸ್ಪೂನು ಕಡಲೆ ಹಿಟ್ಟು ಕೂಡ, ಅಂದರೆ ಇದು ವಡೆ ಬೋಂಡ ಮಾಡ್ತಾರಲ್ವ ಆ ಕಡಲೆ ಹಿಟ್ಟಿದು, ಅದನ್ನು ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ನೋಡಿ ಫ್ರೆಂಡ್, ಅದು ನಮಗೆ ಎಷ್ಟು ಉಪ್ಪು ಬೇಕು ಅನಿಸುತ್ತಲ್ವ, ರುಚಿಗೆ ತಕ್ಕಷ್ಟು ಉಪ್ಪು ಅಂತಾರಲ್ವ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು 2 ಸ್ಪೂನು ಅಚ್ಚ ಖಾರದ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಕಲರ್ ಖಾರದ ಪುಡಿ ಬೇಕೋ ಅಲ್ವಾ ಆ ಕಲರಲ್ಲಿ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿ ಕಲರ್ ಕಾಣಬೇಕು ಅಂತಂದರೆ ನೀವು ಕಲರ್ ಬರುತ್ತಲ್ವ, ಫುಡ್ ಕಲರ್ ಹಾಕ್ಕೊಳ್ಳಿ. ನೋಡಿ, ನಾನು ಮತ್ತೆ 1 ಸ್ಪೂನು ಗರಂ ಮಸಾಲ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನೋಡಿ, ತಳ್ಳಗೂ ಅಲ್ಲ ಗಟ್ಟಿ ಅಲ್ಲ, ಒಂದು ಅದಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು. ಈ ಅದಕ್ಕೆ ಇರಬೇಕು ಫ್ರೆಂಡ್ಸ್. ಈ ಥರ ಇದ್ದರೆ ಮಾತ್ರ ನಮಗೆ ಕಬಾಬ್ ಹಿಟ್ಟು ರೆಡಿ ಆಗುತ್ತೆ. ನೋಡಿ, ಇದಕ್ಕೆ ಈಗ ಹೆಚ್ಚಿ ನಾವು ಪೀಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದರೊಳಗೆ ಸೇರಿಸೋಣ. ಈ ರೀತಿಯಾಗಿ ನೋಡಿ, ಮನೆಯಲ್ಲಿ ಇದ್ದರೆ ಅಕಸ್ಮಾತಾಗಿ ಹಲಸಿನಕಾಯಿ ಎಳೆದಿದ್ದರೆ ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್, ಒಂದ್ಸಲ ಚೆನ್ನಾಗಿರುತ್ತೆ. ಆಲೂ ಕಬಾಬ್ ಕೂಡ ಮಾಡ್ಬೋದು ಇದೇ ರೀತಿ. ಇದೇ ಎಲ್ಲ ಐಟಮ್ಸ್ ಹಾಕ್ಬಿಟ್ಟು ನಾವು ಇದೇ ಥರನೇ ಮಾಡ್ಕೋಬೋದು. ನೋಡಿ, ಬಾಣಲೆಯಲ್ಲಿ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ, ಎಣ್ಣೆ ಕಾಯ್ತಾ ಇದೆ. ಸಣ್ಣ ಉರಿನಲ್ಲೇ ಬೇಯಿಸ್ಕೊಳ್ಳಿ ಫ್ರೆಂಡ್, ಇಲ್ಲಾಂದರೆ ಒಳಗಡೆ ಬೇಯ್ದಿರಲ್ಲ, ಮೇಲ್ಗಡೆ ಮಾತ್ರ ಕ್ರಿಸ್ಪಿಯಾಗಿ ಬರುತ್ತೆ, ತಿನ್ನುವಾಗ ಅದು ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಸಣ್ಣ ಉರಿನಲ್ಲೇ, ಎಣ್ಣೆ ಜಾಸ್ತಿ ಕಾದಿರಬಾರ್ದು. ಎಣ್ಣೆ ಸ್ವಲ್ಪ ಕಾದಿರುವಾಗ ನಾವು ಈ ರೀತಿ ಎಲ್ಲ ಬಿಟ್ಕೊಳ್ಳೋಣ. ಈ ರೀತಿಯಾಗಿ ಒಂದೊಂದಾಗಿ ಬಿಟ್ಕೊಳ್ಳಿ, ಎಲ್ಲ ಚೆನ್ನಾಗಿರುತ್ತೆ. ನೀವು ಕೂಡ ಟೇಸ್ಟ್ ಮಾಡಿ ಫ್ರೆಂಡ್, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಮತ್ತು ನೀವು ಕೂಡ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ಮಾಡ್ತೀರಾ ಇಲ್ವಾ ಅಂತ. ಹೊಸಬರಾಗಿದ್ದರೆ ಪ್ಲೀಸ್ ನನಗೆ ಕನೆಕ್ಟ್ ಆಗಿ ಕಮೆಂಟ್ ಹಾಕಿ ಶೇರ್ ಮಾಡಿ, ಅದನ್ನು ಮರಿಬೇಡಿ ಫ್ರೆಂಡ್, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್. ನೋಡಿ, ಈ ರೀತಿಯಾಗಿ ಒಂದು ಸ್ವಲ್ಪ ಒಂದೇ ಸತಿಗೆ ನೀವು ಅದನ್ನು ತಿರುವು ಹಾಕೋಕ್ಕೆ ಹೋಗಬೇಡಿ, ಅಂದರೆ ಮಗ್ಸ್ಬೇಡಿ. ಅದು ಸ್ವಲ್ಪ 1-2 ನಿಮಿಷ ಬಿಟ್ಟು ನೀವು ಮಗ್ಚಿ ಹಾಕಿ, ಹಾಗಾದರೆ ಚೆನ್ನಾಗಿ ಬೇಯುತ್ತೆ. ಈ ರೀತಿಯಾಗಿ ಎಲ್ಲ ಕಡೆನೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ ಎಣ್ಣೆಯಲ್ಲಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ಕೂಡ ನೋಡಿ, ನಾನು ಫುಡ್ ಕಲರ್ ಕೂಡ ಹಾಕಿಲ್ಲ, ಬರೀ ಅಚ್ಚ ಖಾರದ ಪುಡಿ ಮಾತ್ರ ಹಾಕ್ಕೊಂಡಿದ್ದೀನಿ 2 ಸ್ಪೂನು. ನೋಡಿ ಫ್ರೆಂಡ್, ನೀವೇ ಕಲರ್ ಕೂಡ ತುಂಬ ಸಖತ್ತಾಗಿ ಬಂದಿದೆ ಅಲ್ವಾ. ನೀವು ಈ ರೀತಿ ಒಂದ್ಸಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ಟ್ರೈ ಮಾಡಿ. ಹಾಗೆ ಆಲೂದಲ್ಲಿ ಕೂಡ ಇದೇ ಥರ ಮಾಡ್ತಾರೆ, ಆಲೂ ಕಬಾಬು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇನ್ನೊಂದು ಸ್ವಲ್ಪ ಹಾಕ್ಕೊತಿದ್ದೀನಿ, ಒಂದು ಸ್ವಲ್ಪ ಹಾಕಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಈ ರೀತಿಯಾಗಿ ಹಾಕ್ಕೊಳ್ಳಿ. ಒಂದೊಂದ್ಸಲ ಟೇಸ್ಟ್ ಮಾಡಬೇಕು ಫ್ರೆಂಡ್, ಯಾವ್ಯಾವ ಸೀಸನಲ್ಲಿ ಏನೇನು ಸಿಗುತ್ತೋ ಅದೆಲ್ಲ ನಾವು ಟ್ರೈ ಮಾಡ್ತಾ ಇರಬೇಕು, ಟೇಸ್ಟ್ ನೋಡ್ತಾ ಇರಬೇಕು, ಎಂಜಾಯ್ ಮಾಡ್ತಾ ಇರಬೇಕು ಫ್ರೆಂಡ್. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಫ್ರೆಂಡ್, ಗೊತ್ತಾ. ನೀವು ಕೂಡ ಒಂದ್ಸಲ ಮಾಡಿ ನೋಡಿ, ಗೊತ್ತಾಗುತ್ತೆ. ನೋಡಿ, ಎಷ್ಟು ಕೊಂಡಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾವು ಸ್ವಲ್ಪ ಸಾಸ್ ಎಲ್ಲ ಹಾಕ್ಬಿಟ್ಟು ನಾವು ರೆಡಿ ಮಾಡ್ಕೊಂಬಿಟ್ರೆ ಗೋಬಿ ತಿಂದಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಫ್ರೆಂಡ್. ನೋಡಿ, ಈ ರೀತಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲವೂ ಇದೇ ರೀತಿ ನಾನು ಮಾಡ್ಕೊಂಡಿದ್ದೀನಿ. ನೀವು ನೋಡಿ ಫ್ರೆಂಡ್, ಒಂದು ಬಟ್ಲಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಿದೆ, ತುಂಬ ಕಲರ್ಫುಲ್ ಆಗಿದೆ ಫ್ರೆಂಡ್. ನೀವು ಕೂಡ ಒಂದ್ಸಲ ಟ್ರೈ ಮಾಡಲೇಬೇಕು, ಮಾಡಿ ಫ್ರೆಂಡ್, ಮಾಡಿ ಹೇಳಿ, ಕಮೆಂಟ್ ಹಾಕಿ ಫ್ರೆಂಡ್ ಹೇಗಿದೆ ಅಂತ. ಟ್ರೈ ಮಾಡ್ತೀರಾ ಅಲ್ವಾ. ಓಕೆ ಫ್ರೆಂಡ್, ಥ್ಯಾಂಕ್ ಯು. ಹಾಗೆ ನೋಡಿ, ಹಾಲು ಕೂಡ ರೆಡಿ ಮಾಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.